ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಶ್ರೀಕೃಷ್ಣ ಪಾರಿಜಾತ ರಂಗಪ್ರಯೋಗವನ್ನು ಈ ಚಾನಲ್ ಮುಖಾಂತರವಾಗಿ ವಾಚನ ಮಾಡ್ತಾ ಬಂದಿದ್ದೀನಿ. ಇನ್ನು ಕೊನೆಯ ಹಂತಕ್ಕೆ ಶ್ರೀಕೃಷ್ಣ ಪಾರಿಜಾತ ರಂಗಪ್ರಯೋಗ ಇನ್ನು ಮುಕ್ತಾಯದ ಹಂತದಲ್ಲಿ ಬರ್ತಾ ಇದೆ. ಕೃಷ್ಣ ಪರಮಾತ್ಮ ಸತ್ಯಭಾಮೆಯಲ್ಲಿಯೇ ಸೂಕ್ಷ್ಮ ಅಹಂಕಾರವನ್ನು ನಾಶ ಮಾಡಿ ಅವಳಿಗೆ ಯಥಾರ್ಥವಾದಂಥ ಬೋಧೆಯನ್ನು ಮಾಡಿ ಅವಳನ್ನು ಉದ್ಧಾರ ಮಾಡುವಂಥ ಒಂದು ಸನ್ನಿವೇಶ ಬಂದದೆ. ಕೃಷ್ಣ ಪರಮಾತ್ಮ ಆತ ಕೆಳಗಡೆ ಹೋಗಿ ಬಾಲರೊಡೆ ಆಡ್ತಾ ಇರುವಾಗ ಸತ್ಯಭಾಮ ಅವಳು ಎತ್ತರದ ಒಂದು ಸ್ಥಾನದಿಂದಲೇ ಕೃಷ್ಣನ ಕರೆದಾಗ ಆತ ಮನಸ್ಸೋದಿಲ್ಲ. ಯಾಕೆ ನಾವು ಎಷ್ಟು ತಿಳಿಸಿ ಹೇಳಿದ್ರಿ ಅವ ನಿಮ್ಗೆ ತಿಳಿವಾತು, ಪರಮಾತ್ಮ ಎಷ್ಟೇ ಆದರೂ ದೊಡ್ಡವ್ರವಾ ಏನಂತೂತೆ ಮತ್ತು ನನ್ನ ತಪ್ಪಾಗಿ ತಂದಿಲ್ಲ ಇವಾಗ ಕರೆಯೋ ಪದ್ಧತಿ ಒಳಗೆ ತಪ್ಪೈತಿ. ಹೇಗೆ ದೂತೆ ನಂದು ತಪ್ಪು ತಿಳಿಲಿಲ್ವಾ ಇವ ಇಲ್ಲಿ ಕೆಳಗೆ ಸಣ್ಣ ಹುಡುಗರಿಗೆ ತಿಳಿತೈತಿ. ಅವ್ರು ಏನಂತಾರೆ ದೂತೆ, ಮ್ಯಾಗಿರೋರು ದೊಡ್ಡವ್ರು ಗೌಡ್ರು, ಅವರು ಸಮಾಜದಾಗ ದೊಡ್ಡವರು, ಕೆಳಗಿರೋರು ಸೇವೆ ಮಾಡೋರು ತಳವಾರಂತ. ಈಗ ನೀವೇ ನೋಡ್ರಿ, ಪರಮಾತ್ಮರು ಕೆಳಗಡೆ ಕುಂತಿದಾರೆ, ಅಲ್ಲಿ ನಿಂತಿದ್ರೆ ನೀವು ಇಲ್ಲಿ ಮ್ಯಾಲೆ ನಿಂತು ಬಾ ಅಂತ ಕರೆದ ಬಂದಾರು ಅವ್ರ. ನಿನ್ನ ಕಾಲಾಗ ನಾನು ಹನೇನೇನೆ ಬಡ್ಕೋದು ಬಂತು ನೋಡ್ಯವ, ಹೋಗಿ ನಾವು ತಳಗೆ ಹೋಗಿ ಅವನ ಪಾದಕ್ಕೆ ನಮಸ್ಕಾರ ಮಾಡಿ ಕರು ನಡಿ. ತೂತೆ ಹೇಗಾಗಬೇಕು ನೀನು ಹೇಳು, ನೀವು ಕೆಳಗೆ ಆಗಬೇಕು, ಅಪ್ಪ ಅವ್ರ ಮೇಲೆ ಆಗಬೇಕು. ಹೇ ಏನು ಮಾತಾಡ್ತೀಯ, ಹಂಗೆ ತಪ್ಪು ತಿಳ್ಕೊಬೇಡ ಯವ್ವ. ನೋಡು ನೀವು ಕೆಳಗಂತಂದರು ಎಷ್ಟಾದ್ರೂ ಸಣ್ಣವರಾಗಬೇಕು, ಮತ್ತು ಪರಮಾತ್ಮ ಎಷ್ಟಾದ್ರೂ ದೊಡ್ಡವರು, ಅವರು ಮೇಲೆ ಇರಬೇಕು ಅಂತ ಹೇಳಿದೆ. ಹಿಂಗೆ ಆಯ್ತು ನೋಡಿ, ತಪ್ಪು ತಿಳ್ಕೊಬೇಡಮ್ಮ. ಇಲ್ಲಿ ಕೆಳಗೆ ಮೇಲೆ ಏನೋ ಅಂತ ಹೇಳಿದ್ರೆ ಪರಮಾತ್ಮನ ಪಾದಕ್ಕೆ ನಮಸ್ಕಾರ ಮಾಡಿ ಬೀಳ್ಕೊಂಡು ಬಾರಮ್ಮ. ಹೌದು ನಡೀದೂತೆ ಹೋಗೋಣ. ಸ್ವಾಮಿ ಪರಮಾತ್ಮ, ನನ್ನದು ಸರ್ವತಾ ತಪ್ಪಾಗ್ಯದ್ರಿ, ನನ್ನ ತಪ್ಪನ್ನು ಮನ್ನಿಸಿ ನನ್ನ ಪ್ರೀತಿಯಿಂದ ನನ್ನ ಮಂದಿರಕ್ಕೆ ಬರ್ರಿ ಅಂತೇಳಿ ನಿಮ್ಮ ಪಾದಕ್ಕೆ ಎರಗಿ ಕೊನೆಯೊಡ್ಡಿ ಸೆರಗೊಡ್ಡಿ ಬೇಡಿಕೋತಾನೆ ಪರಮಾತ್ಮ. ಕರುಣಾನಿಧಿ ದಯಾಗಣ ನಮ್ಮ ವೇದಂಗ ನಮ್ಮದು ಅವ್ರು ಕೂಡ ತಪ್ಪಾಗ್ಯದ್ರಿ, ನಮ್ಮದು ಇನ್ನು ತಪ್ಪನ್ನು ಮನ್ನಿಸಿ ನೀವು ನಮ್ಮ ಅಂತಃಪುರಕ್ಕೆ ಬರೀ ಪರಮಾತ್ಮ. ಆದ ತೂತೆ ಯಾವಾಗ ತಪ್ಪಾಗೈತೆ ಅನ್ನೋ ಕೂಡಲೇ ಮತ್ತೆ ಇನ್ನು ಒಪ್ಪಿಗೆ ಕೊಡಬೇಕಾಯಿತು. ಎಷ್ಟಾದರೂ ನೀ ಹೆಣ್ಣುಗಳನ್ನ ಬಿಡೋಪ್ಪ. ಹಾಗಲ್ಲ ದೂತೆ, ಲೋಕದಲ್ಲಿ ತಪ್ಪು ಮಾಡುವುದು ಸಹಜದ, ಆದರೆ ನಂದು ತಪ್ಪಾಗ್ಯದ ಅಂತೇಳಿ ಒಪ್ಪಿಕೊಂಡು ಮುನ್ನಡೆಯೋದಿಲ್ಲ, ಅದು ಭಾಳ ದೊಡ್ಡ ಗುಣ ಅದ. ಅದಕ್ಕಾಗಿ ಯಾರು ಯಾವಾಗ ತಮ್ಮ ತಪ್ಪಾಗೈತೆ ಅಂತ ಅರಿವನ್ನು ಮೂಡಿಸ್ಕೊಂಡು ನಮಗೆ ಕ್ಷಮಾ ಕೇಳ್ತಾ ಅನ್ಕೊಳ್ಳಿ, ನಾವು ಕ್ಷಮಾ ಕೊಡಬೇಕಾಗ್ತದೆ. ಅರ್ಥ ಅಂತ ಇವಳು ತನ್ನ ಸ್ಥಾನವನ್ನು ಬಿಟ್ಟು ಕೆಳಗಿಳಿದು ನನ್ನ ಪಾದಕ್ಕೆ ನಮಸ್ಕಾರ ಮಾಡಿ ಭಕ್ತಿಯಿಂದ ಸ್ವಾಮಿ ಬರ್ರಿ ಅಂತೇಳಿ ಕೇಳಿದ್ರೆ ಅನ್ಕೊಳ್ಳಿ ಹೋಗಲೇಬೇಕಲ್ಲ. ಆತ್ಬಿಡಪ್ಪ, ಗಂಡ ಅಂತ ನೀವು ಒಂದು ಆದ್ಬಿಟ್ರೆ ಸಾಕ, ಅದಕ್ಕಿಂತ ಹೆಚ್ಚಿಂದ ಏನು ಬೇಕಾಗೈತಿ. ಶ್ರೀಕಾಂತೆ ಗುಣವಂತೆ ಸಿರಿವಂತೆ ಮಣಕಾಂತೆ ನಾ ಕರುಣಾವನಂತ ಆದರೆ ನೀ ಕಳೆಯ ಚಿಂತೆ ಕೂಕನಾರದ ಮುನಿಯು ಕುಟಿಲ ಮಾಡಿದ ಕಾಂತ ನೀ ಕಾರಣ್ಯಕ್ಕೆ ನಿಂತ ನಿಜವಾಯಿತು ಸತ್ಯಭಾಮೆ ನಿನ್ನ ಪಂಥ. ಭಾಮೆ ಜಗದಳು ನಿನ್ನ ಲಾವಣ್ಯ ಕೇಳಿಯಲ್ಲ, ಕಾಮನಯ್ಯನ ಗಿಳಿಯೇ ಕನಕ ಪುತ್ತಳಿಯೇ ಕೋವಿದಾರಣ್ಯ ಕೋಮಲ ಗಾತ ಸುಚರಿತ್ರೆ ತಾವರದಳ ನೇತ್ರೆ ಮಿತ್ರೆ ಸತ್ಪಾತ್ರೆ ಜಗನ್ಮದ ರೂಪಿಯಾದಂಥ ಸತ್ಯಭಾಮೆ ರಾಣಿ ಪಲ್ಲವ ಪಾಣಿ ಜಾಣಿ ಅಮೃತವಾಣಿ ಕ್ಷೋಣಿಯೋಳ್ ಪ್ರಾಣದುಲ್ಲಭೆ ನಿನ್ನ ಕಾಣದೆ ಮದನವಾ ಬಾಣಕ್ಕೆ ಗುರಿಯಾದೆ ಏನಾಕಬದನೆ ಸತ್ಯಭಾಮೆ ನಡೆ ಹೋಗೋಣ ಮಂದಿರಕ್ಕೆ. ಸತ್ಯಭಾಮ, ನಿನ್ನ ಪ್ರಾಯಶ್ಚಿಗೆ ಏನು ನೀನು ಪ್ರಾಯಶ್ಚಿತ ಪಟ್ಟೆ, ಅದಕ್ಕೆ ಒಪ್ಪಿಗೆ ಅದ, ಮಂದಿರಕ್ಕೆ ಹೋಗೋಣ. ಸಂತೋಷಾತ್ರಿ ಸ್ವಾಮಿ, ಹೋಗೋಣ ಮಂದಿರಕ್ಕೆ. ಅಲ್ಲ, ನಾನು ನಿಮ್ಮ ಮಂದಿರ ಬಿಟ್ಟು ಹೋಗುವಾಗ ನಿನ್ನ ಮನಸ್ಸು ಚಂಚಲವಾಗದಿರಲಿ, ನಿನ್ನ ಅದು ದೇವ್ರತ ಪೂರ್ಣವಾಗಲಿ ಅಂತ ತಿಳ್ಕೊಂಡು ನನ್ನ ಕೊರಳಿರ್ತಕ್ಕಂಥ ಕೌತ್ಸುಭಾರ ಕೊಟ್ಟಿನಲ್ಲ, ನನ್ನ ಕೌತ್ಸುಭಾರ ನನಗೆ ಕೊಟ್ಬಿಡ್ರಿ, ನಿಮ್ಮ ಮಂದಿರಕ್ಕೆ ಹೋಗೋಣ. ಈ ದೂತೆ ಪರಮಾತ್ಮರು ಏನಂತಾರೆ ನೋಡವ, ಏನಂದ್ರಿ ಅವ್ರು ನಮ್ಗೆ ಕೊಟ್ಟಿದ್ದಲ್ಲ ಕೌತ್ಸುಭಾರ ಕೊಡಂತಾರೆ. ಕೊಡು ಮತ್ತು ಎಲ್ಲಿ ಕೊಡ್ತೀನಿ ನೀನು, ಆ ಕೊರವಂಜಿ ಕೊಡಿಸಿಬಿಟ್ಟಿಲ್ಲ, ಅದ ಕೌತ್ಸುಭಾರ ಕರೆ ಅದ ಬಿಡುವ. ಅವ್ರ ಕೇಳ್ತಾರು, ನಾವು ಕೊಡಬೇಕು. ಮತ್ತು ನಾಯ್ತು ನಮ್ಮೂರಿಗೆ ಹೋಗ್ಬೇಕಾಗೈತಿ, ನಿಮ್ಮೂರಿಗೆ ಆಮೇಲೆ ಹೋಗೋಕೆ ಕಳಿಸ್ಬಿಡ್ತೀನಿ. ಈಗ ಪರಮಾತ್ಮರು ಅವ್ರ ಹಾರವನ್ನು ಕೊಡು ಅಂತ ಹೇಳ್ತಾರೆ. ನೀನು ಅವ್ರಿಗೆ ಏನು ಹೇಳಿದಿ ನೋಡು, ಹೇಳ್ತೀನಿ ನೋಡು, ನಾವೇನು ಮಾಡಿದ್ರಿ ನಿಮ್ಮ ಗಂಡ ಅಂತ ವ್ಯವಹಾರ ಏನು ಮಾಡ್ತಿದ್ದೂತೆ, ನಾ ಕೊಡೋದಿಲ್ಲ ಅಂತ ಎಷ್ಟು ಸಲ ಹೇಳಿದ್ದೇನೆ. ಆದರೆ ನೀ ಕೊರವಂಜಿಗೆ ಕೊಡಿಸಿದಿ, ಪರಮಾತ್ಮ ಬಂದು ಕೇಳಿದಾಗ ನಾ ಹೇಳ್ತೇನೆ ಅಂತ ಹೇಳಿದಿ, ಕೊಡಂತ ಹೇಳಿದೆ ನೀವು. ಅದಕ್ಕೆ ನೀ ಹೇಳ್ದಂಗೆ ಕೊಟ್ಟದೇನೆ. ಕೊರವಂಜಿಗೆ ಪರಮಾತ್ಮರು ಕೌತ್ಸುಭಾರ ಬೇಡ್ತಾರೋ, ಅವರು ಮುತ್ತಿನವ್ರು ಕೊಟ್ಟು ನೀವು ಮುಂದೆ ಹೋಗಿ ಎಲ್ಲಿ ಬೇಕಾದಲ್ಲಿ ಅದು ಬಿಡವ. ಅಂತೂ ಈ ಕೇಸ್ ನಮ್ಮ ಮೇಲೆ ಬಿದ್ದಂಗೆ ಆಗಲಿವ. ಪರಮಾತ್ಮ ಕೊಳ್ಳಾಗ ನೋಡುವ ಎಷ್ಟೊಂದು ಹಾರಗಳದಾವು, ಆ ಒಂದು ಹಾರಗಳೊಳಗೆ ಒಂದು ಹಾರ ಹಿಡಿದು ಬಿಡ್ನಿ, ಅದು ನಮ್ಮದು ಹೇಳಿಬಿಡುನು. ಹೌದುತೆ
ಸಾಕಷ್ಟು ಪರಮಾತ್ಮನ ಕೊರಳಾಗ ಈ ನೋಡುವ ಮುತ್ತಿನ ಹಾರಗಳು ಶೋಭಾಯಮಾನವಾಗಿದ್ದಾವ. ಅದರಾಗಿನ ಒಂದು ಹಾರ ಹಿಡಿದು ಅವ್ರು ಶೃಂಗಾರದಿ ಒಂದು ಹಾರ ಹಿಡಿಬಿಡಲಿ, ಅದನ್ನು ಅಷ್ಟು ಮಾಡಿ ಹಿಡಿಬಿಡವಣ್ಣಿ ನಾನು ಹೇಳ್ತಾನೆ. ಅದನ್ನು ನಮ್ದು ಹಾರತೀನಿ, ನಾನು ಹಿಂದೆ ಇದು ಮಾಡ್ತೀನಿ, ನೀನು ಹಿಡಿದು ಬಿಡು. ಪರಮಾತ್ಮ ಇದಕ್ಕೆ ನಿಮ್ಮ ಕೊಳ್ಳಾಗತ್ತಲ್ರಿ, ಇದು ಹಾರ ನಮ್ಮದು ರೀ. ಹೌದು ರೀ, ನಮ್ಮವು ಹೇಳೋದು ಕರೆ ಅದ ರೀ. ಏನಕ್ಕೆ ನೀವು ಕೊಟ್ಟಿದ್ರಲ್ಲ ಹಾರ, ಅದು ಈಗ ನಿಮ್ಮ ಕೊಳ್ಳಾಗೈತೆ ನೋಡ್ರಿ, ಅದು ನಮ್ಮದ ರೀ. ಹಾಗಲ್ಲ ನೋಡು, ನಿಮ್ಮ ಹಾರ ಆಗಿತ್ತಂದ್ರೆ ಅದು ನೀವು ಆಗ ಇದನ್ನು ಮಾಡಬೇಕಾಗಿತ್ತು. ಮತ್ತು ಈಗ ಇದು ನಿಮ್ಮದು ಹಾರ ಅಂತ ಹೇಳ್ತೀರಿ ಅಂದಮೇಲೆ ಅದು ಹೇಗೆ ಅಂತೀರಿ? ನಿಮ್ಮ ಹಾರ ನಿಮ್ಮಲ್ಲಿ ಇರಬೇಕಾಗಿತ್ತಲ್ಲ. ಸುಮ್ಮನೆ ಈ ಪೇತವ ಇದು ಮಾಡ್ತಾನು ನಮ್ಮದಂತ ಇದು ಮಾಡಿಬಿಡು. ನಾನು ಹೇಳ್ದಂಗೆ ಬರೋಬ್ಬರಿ ಅದ ನೋಡು. ಈಗ ನಾನು ಏನಿದೆ ಹಾರವನ್ನು ಹಿಡ್ದಿನಲ್ಲ, ಇದು ನಮ್ಮದ ಅಂತೇಳಿ ನೀವು ಸಾಬೀತು ಮಾಡ್ತಾಯಿದ್ದೀರಿ. ಆಗಲಿ, ಹಾಗಾದರೆ ನೋಡಿರಿ, ಈ ಹಾರ ನಿಮ್ಮದ ಅಂತಂದ್ರೆ ನಿಮ್ಮ ಹತ್ರ ಇರಬೇಕಾಗಿತ್ತು, ಅದು ನನ್ನ ಕೊರಳಾಗಿ ಹೆಂಗೆ ಬಂತು? ಅದಕ್ಕೆ ನಿಮ್ಮ ಹಾರು ನಿಮ್ಮ ಕೊರಳಾಗಿ ಏನೈತಲ್ಲ ಅದು ನಮ್ಮ ಹಾರುವುದು. ಹೌದಲ್ಲ ದೂತೆ? ಹೌದಮ್ಮ, ಇದರಾಗೇನು ಸಂಶಯನೇ ಇಲ್ಲ. ಪರಮಾತ್ಮನ ಒಯ್ದಾರು. ಹಾಗಲ್ಲ ನಾನು ಹೆಂಗೆ ನಿಮ್ಗೆ ಒಯ್ದೇನೆ ಅಂತ ಹೇಳ್ತೀರಿ? ನಾನು ನಿಮ್ಮ ಮಂದಿರಕಾರ ಬಂದೀನೇನು? ಏನೇ ಇಲ್ಲರಿ ಸ್ವಾಮಿ, ಅದು ನಮ್ಮದೇ ಹಾರ. ಭಾಮ, ತಿಳಿದು ಮಾತಾಡ್ತೀವೋ ಅಥವಾ ತಿಳಿದು ಮಾತಾಡ್ತೀವೋ? ನಿಮ್ಮ ಹಾರ ಆಗಿದ್ರೆ ಅದು ನಿಮ್ಮ ಹತ್ರ ಇತ್ತು, ಅದು ನನ್ನ ಕೊರಳಾಗಿ ಹೆಂಗೆ ಬಂತು ಕೇಳ್ತಾಯಿದ್ದೀನಿ. ಸ್ವಾಮಿ, ಅದನ್ನು ನೀವು ಒಯ್ದ್ರಿ, ಅದಕ್ಕೆ ನಿಮ್ಮ ಹತ್ರ ಬಂದದ್ರಿ, ನಿಮ್ಮ ಕೊಳ್ಳಾಗ ಹಾಕೊಂಡ್ರಿ. ಹೌದೌದು, ನೀವು ಒಯ್ದ್ರಿ. ಪರಮಾತ್ಮ ನಮಗೆಲ್ಲ ಗೊತ್ತೈತ್ರಿ, ಕರೆ ಐತ್ರಿ. ಅಲ್ಲಿ ನಿಮ್ಮ ಮಂದಿರಕ್ಕೆ ನಾ ಯಾವ ಬಂದಿನೇನು? ಬಪ್ಪರೆ ಗಬ್ರು, ನೀ ಹಿಂಗೆ ಗರಿ ಹಚ್ಚಿಕೊಂಡು ಗಂಡಸೂರಂಗೆ ರುಮಾಲ್ ಸುತ್ತಿಕೊಂಡು ಬರಬೇಕಾಗಿತ್ತಪ್ಪ. ಮತ್ತು ನೀ ಹೆಂಗೆ ಬಂದಿದ್ದೆ ದೂತೆ? ಉಪ್ಪರಾಟ ಸೀರೆ ಸುತ್ಕೊಂಡು, ತಲೆ ಮೇಲೆ ಒಂದು ಹೆಡಗಿ ಇಟ್ಕೊಂಡು, ಕೈಯಾಗ ಒಂದು ಬಡಗಿ ತೊಗೊಂಡು, ಬಗಲಾಗ ಒಂದು ಸುಂಬಳ ಬರಕು ಕೂಸ ತೊಗೊಂಡು, ಆ ಕೊರವಂಜಿ ಆಗಿ ಅತ್ತ ಎದ್ದ ಅವ್ವಕ್ಕ ಬಾರ ಸುವಕ್ಕ ಬಾರ ಅಂಥೇಳಿ ನೀವು ಬಂದು ನಮ್ಮನ್ನು ಮಳ್ಳು ಮಾಡಿ ಕೌಸುಬಾರ ನೀವು ಹೋದ್ರಿ. ಹಿಂಗೆ ಒಯ್ಬೇಕಾಗಿತ್ತು ಗಬ್ರು, ಅಂದ್ರೆ ನಾವು ಕೊಡ್ತಾ ಇರಲಿಲ್ಲ. ಕೊರವಂಜಿಯಾಗಿ ಯಾಕೆ ಬಂದ್ರಿ? ಹಾಂ ತೂತೆ, ಸತ್ಯಭಾಮ ಶಕ್ತಿ ಪೂಜೆ ಮಾಡಿದಳಲ್ಲ, ಮಾಡಿದ್ರೆ ಏನಾತ್ರಿ? ನೋಡುತ್ತೆ, ಎಲ್ಲಿ ಶಕ್ತಿ ಪೂಜೆ ಆಗಿರ್ತದೋ ಅಲ್ಲಿ ಗಂಡಸರಿಗೆ ಬರಲಿಕ್ಕೆ ಅವಕಾಶ ಇಲ್ಲ. ವ್ರತ ಭಂಗವಾಗಬಾರದು ಅಂತಕೊಂಡು ನಾನು ಮಾಯಾವಿ, ನನಗೆ ಬೇಕಾದ ರೂಪಗಳನ್ನು ಧಾರಣ ಮಾಡಲಿಕ್ಕೆ ಬರ್ತದೆ. ಅದಕ್ಕೆ ಕೊರವಂಜಿ ವೇಷವನ್ನು ಧಾರಣ ಮಾಡಿಕೊಂಡು ನಿಮ್ಮ ದೊರಸಾಣಿ ಮಂದಿರಕ್ಕೆ ಬಂದದ್ದು ಕರೆಯದ. ಅವಳ ಇಷ್ಟಾರ್ಥವನ್ನು ಶಕುನ ರೂಪದಿಂದ ಹೇಳಿ ಪ್ರೀತಿಯಿಂದ ಅವಳಿರ್ತಕ್ಕಂಥ ಕೌತ್ಸುಭಾರವನ್ನು ಅವಳ ಕೈಯಾರೆ ಇಸ್ಕೊಂಡು ಹೋಗಿದೆ ಅಂದೂತೆ. ಅದಕ್ಕೆ ನನ್ನ ಹಾರ ನನಗೆ ಮುಡಿತು ಅಂತ ಹೇಳಿ ನೆನಪದಲ್ಲೋ? ಹೌದಲ್ರಿ ಸ್ವಾಮಿ, ಅಂದಲೇ ನೀವು ನಿಮ್ಮ ಹಾರವನ್ನು ನೀವು ಓದಂಗೆ ಆಯ್ತು ರೀ. ಇಲ್ಲದ್ರೆ ನೀವು ಕೊರವಂಜಿ ರೂಪದಿಂದ ಬರಲಿ ಅಂದ್ರೆ ನಾವೇ ನಿಮ್ಗೆ ಕೊಡ್ತಿಕ್ಕಿಲ್ರಿ. ತೂತೆ, ನನಗೂ ಸಂಶಯ ಬಂದು 3-4 ಸರಿ ನಿಮ್ಮನ್ನು ಕೇಳಿಕರೆ ನೀವು ನನಗೆ ಅಂತ ಹಸ್ತಲಿಲ್ಲ ಬಿಡ್ರಿ. ಹೌದಲ್ಲ ತೂತೆ? ಇವ ಅಪ್ಪ ಗಂಡಸ್ರುಗತ್ತೆ ರುಮಾಲ್ ಸುತ್ಕೊಂಡು ಬಂದಿದ್ರೆ ನಮಗೆ ಗುರ್ತೈತಿತ್ವ, ಹೆಂಗಸ್ರುಗತ್ತೆ ಸೀರೆ ಉಟ್ಕೊಂಡು ಬಂದಾನು, ನಮಗೆ ಮರಳು ಮಾಡಿದ. ಪರಮಾತ್ಮ ನೀ ಸೀರೆ ಉಟ್ಕೊಂಡು ಮಾಡ್ಕೊಂತ ಯಾಕೆ ಬಂದಿಪ್ಪ? ತೂತೆ, ನಾನು ಮಾಯಾವಿ ಅಂತ ಹೇಳಿದ್ನಲ್ಲ, ನನಗೆ ಬೇಕಾದ ರೂಪಗಳನ್ನು ಧಾರಣ ಮಾಡಲಿಕ್ಕೆ ಬರ್ತೈತಿ. ಮತ್ತು ಅದಕ್ಕೆ ಸತ್ಯಭಾಮ ಏನಂದಿದ್ಳು? ನಾನು ನಿಮಗೆ ಕೌತ್ಸುಭಾರ ಕೊಡೋದಿಲ್ಲ ಕೃಷ್ಣ ಅಂತ ಹೇಳಿದ್ರು. ಒಂದು ವೇಳೆ ಹಾರವನ್ನು ಕೊಟ್ಟರೆ ನಾನು ಸತ್ರಾಯಿತರ ನಮಗಳು ಸತ್ಯಭಾಮೆ ಅಲ್ಲ ಅಂತ ಹೇಳಿದ್ರು. ಶಪಥ ಮಾಡಲಿಲ್ಲ? ಹೌದು. ಅದಕ್ಕಾಗಿ ಅವಳ ಮಾತು ಕರೆ ಮಾಡಿ ನನ್ನ ಹಾರವನ್ನು ನಾನು ಕೊರವಂಜಿ ರೂಪದಿಂದ ಒಯ್ಬೇಕಾಯಿತು. ಕೊರವಂಜಿ ವೇಷ ಧಾರಣ ಮಾಡಿದೆ. ಈಗ ನನ್ನ ಹಾರವನ್ನು ನಾನು ಒಯ್ತೇನೆ ಅಂತ ಹೇಳ್ಕೊಂಡು ನಿಮ್ಗೆ ನನ್ನ ಹಾರವನ್ನು ನಾನು ಓದ್ದೇನೆ. ಈಗ ನಿಮಗೆ ಏನು ಬೇಕು ಹೇಳಿರಿ, ನೀವು ಬೇಡಿದ್ದನ್ನು ಕೊಡ್ತೇನೆ. ಇವ ಪರಮಾತ್ಮರು ಬೇಡಿದ್ದನ್ನು ಕೊಡ್ತಾನಂತಾರಲ್ಲ ತಾಯಿ, ಏನು ಬೇಕು ಬಿಡ್ಕೊಂಬಿಡ್ರಮ್ಮ. ತುಪ್ಪಿಗೆ ನಮಗೇನು ಬೇಕಾ? ಇವ ಆ ಪಾರಿಜಾತ ಪುಷ್ಪವನ್ನು ಕೊಟ್ಟರೆ ಸಾಕುವ, ಮತ್ತೇನು ಬೇರೆ ಏನು ಬಿಡೋದು? ಹೌದಲ್ಲೂತೆ? ನೋಡ್ರಿ, ಈಗಲಾದರೂ ಭಾಳ ವಿಚಾರ ಮಾಡಿಕೊಂಡು ಬೇಡ್ರಿ. ನೋಡುವ, ಯಾವ ಪರಮಾತ್ಮರು ಹಿಂಗಂತಾರು, ಅವ್ರ ಮಾತಿನ ಇದು ಗೊತ್ತಾಗೋದಿಲ್ಲ ಮತ್ತಿತಾರ್ಥ. ಬೇಗ ವಿಚಾರ ಮಾಡಿ ನೋಡ್ರಿ, ಮತ್ತು ಮುಂದಕ್ಕೆ ಹೋಗ್ಬೇಕತ್ತಾರು. ಈಗ ವಿಚಾರ ಮಾಡ್ಯವ ಸ್ವಾಮಿ, ಒಂದೇ ಒಂದು ಪಾರಿಜಾತ ಪುಷ್ಪ ಕೊಡ್ರಿ. ಅದು ನಾರದ ಸ್ವಾಮಿಗಳು ತಂದದ್ದು, ತಮ್ಮ ಸ್ವರ್ಗಲೋಕದಿಂದ ತಂದದ್ದು, ನಿಮ್ಮ ಕೈಯಲ್ಲಿ ಕೊಟ್ಟದ್ದು, ನೀವು ಒಯ್ದು ಆ ನನ್ನ ಹುಸರನ ಸವತಿ ರುಕ್ಮಿಣಿ ಕೊಟ್ಟಿದ್ರಲ್ಲ ಅದೇ ಪುಷ್ಪ ಬೇಕ್ರಿ. ಅಲ್ಲ, ಇನ್ನೂ ನಿನ್ನ ಅಹಂಕಾರನ ಕಡಿಮೆ ಆಗಿಲ್ಲಲ್ಲ ಸತ್ಯಭಾಮ, ಅದೇ ಪುಷ್ಪ ಬೇಕಲ್ಲ? ಹೌದು ರೀ ಸ್ವಾಮಿ, ನನಗೂ ಅದೇ ಪುಷ್ಪ ಬೇಕು ನೋಡ್ರಿ. ತೂತೈತ ಕಡೆ ಬಾರಮ್ಮ. ಯಾಕಪ್ಪ? ಈಗಿಂದೀಗಲೇ ರುಕ್ಮಿಣಿ ಮಂದಿರಕ್ಕೆ ಹೋಗಿ ಅವಳ ಹತ್ತರಿದಂಥ ಆ ಪಾರಿಜಾತ ಪುಷ್ಪವನ್ನು ನಾ ಕೇಳಿದ್ದೇನೆ ಅಂತೇಳಿ ನನ್ನ ಹೆಸರು ಹೇಳಿ ಇಸ್ಕೊಂಡು ಬಾ ಹೋಗುವ.
ನಾವು ಹೋಗಿ ಕೇಳಿದರೆ ಪಾರಿಜಾತ ಪುಷ್ಪನ ರುಕ್ಮಿಣಿ ತಾಯಿ ಕೊಡ್ತಾರೆ ನಮಗೆ? ಅಲ್ಲ, ಕೊಟ್ಟೇ ಕೊಡ್ತಾರೆ, ಯಾಕೆ ಕೊಡೋದಿಲ್ಲ? ನನ್ನ ಮಾತಿನ ಮೇಲೆ ನಂಬಿಕೆ ಐತೆ, ಒಳಗೆ ಕಟ್ತಾಳೆ. ಇಷ್ಟಾದ್ರೆ ಸಾಕು ಪರಮಾತ್ಮ, ನಿಮ್ಮ ಮನೋರಥ ಈಡೇದ್ರೆ ಸಾಕು, ಈಗಲೇ ನಾ ಹೋಗ್ತೇನೆ ರೀ ತಾಯಿ ಮಂದಿರಕ್ಕೆ. ಏನಿಲ್ಲ ಸ್ವಾಮಿ, ಅದೊಂದು ಪಾರಿಜಾತ ಸಿಕ್ಕ ನಮಗೂ ಸಾಕ್ರಿ, ಅದರಾಗ ಏನೈತೆ ನಾರದ ಸ್ವಾಮಿಗಳು ಹೇಳಿದಾರ್ರಿ. ಹಾಗಾದ್ರೆ ತಡ ಮಾಡಬೇಡ, ರುಕ್ಮಿಣಿ ಮಂದಿರಕ್ಕೆ ಹೋಗು, ನನ್ನ ಹೆಸರು ಹೇಳಿ ಪುಷ್ಪ ಇಸ್ಕೊಂಡು ಬೇಗ ಬಾರು. ಹಾಂ ಆಗಲ್ರಿ ಸ್ವಾಮಿ, ಹೋಗ್ತೀನಿ. ಎಂಥ ಭಾಗ್ಯ ನೋಡ್ರಿ ಇದು. ನಾನಾದರೂ ರುಕ್ಮಿಣಿ ತಾಯಿ ಮಂದಿರಕ್ಕೆ ಹೋಗ್ತೀನಿ. ಅಂದು ಕೊರವಿ ಮಾತನ್ನು ಕೇಳಿ ಹರುಷದಿ ಪಟ್ಟಿ ವೀಳ್ಯವ ನಿತ್ತು, ಬಂದು ಗುರುವೇ ತವಕದಿ ಚಂದ್ರಗಾವಿ ಕುಪ್ಪಸ ತೊಟ್ಟು ದುರೇ ಸುತ್ತಾಯ್ತ ಸುತೆ, ಕೊರವಿ ನೀನಾಡಿದ್ದು ಕರೆಯ ಬಂದರೆ ಎನ್ನ ಕೊರಳಾಣೆ ಕೊಡುವಂಥ ಪರಿಯ ಕೇಳಿ, ಪುರುತ ನೂಮನ ಧನವ ಸ್ಥಿರವಾಗಿ ಅರ್ಪಿಸಿ, ಚಿರಕಾಲು ನಂಬುದಿನೇ ಚಿತ ನಿರೂಪಣೆ, ಧರೆಗೆ ವ್ಯತ್ಯುತ್ಪತ್ತಿ ಸ್ಥಿತಿ ಲಯ ಕಲಾಪೆ ಸ್ತುತಿವ ಲಾಲಿಸೆನು, ಜನಮನದಿ ಸ್ಥಾಪೆ ದುರುಳೆ ದುಷ್ಟರಿಗೆ ಅತಿ ಕ್ರೂರ ಕೂಪೆ, ನಿರುಪಮ ಆನಂದ ಸ್ವಾನಂದ ಭೂಪೆ, ಪರಮಾತ್ಮನು ಕಾಣಲು ನಾನು ಪರಮಾತ್ಮನ ಅಣತಿಯಂತೆ ರುಕ್ಮಿಣಿಯ ಮನೆಗೆ ಹೋಗುವೆನು. ಧನ್ಯ ಪರಮಾತ್ಮ, ಧನ್ಯ, ಅನಂತ ಅನಂತ ಧನ್ಯ.